ಆ ಚಲೋ ಮಂದಿ ತಮ್ಮ ಮಂದಿಗೆ ಹಾಕ್ಬೇಕ್ರಿ. ನಿಮ್ಮ ಹೆಸರು ಹೇಳ್ರಿ. ನಮ್ಮ ಸ್ವರಾಜ್ಯ ಕುಶಗಲ್ರಿ. ಸರೋಜ ಅವ್ರೆ. ಈಗ ಶಿಗ್ಗಾವಿ ಒಳಗ ಎಲೆಕ್ಷನ್ ಬರಕತೈತ್ರಿ. ನಾವು ಹುಬ್ಬಳ್ಳಿ ರೀ. ನಾವು ಹುಬ್ಬಳ್ಳಿ ಅದಿರ್ರಿ, ಮತ್ತೆ ಶಿಗ್ಗಾವಿ ಒಳಗೆ ಎಲೆಕ್ಷನ್ ಬರಕತೈತ್ರಿ. ನಾವು ಇಲ್ಲೇ ಇರ್ತೈತವ್ರಿ. ಹೌದ್ರಿ. ತವ್ರ ಮನಿ ಹುಬ್ಬಳ್ಳಿ ರೀ. ಅವ್ರ ಮನೆ ಹುಬ್ಬಳ್ಳಿ ವೋಟಿಂಗ್ ಎಲ್ಲ ಐತ್ರಿ. ನಮ್ದು ಇಲ್ಲೇ ಐತಿ. ಹಂಗಾರ ನಿಮ್ದು ಇದೇ ಊರ್ರಿ. ಓ ಹುಬ್ಬಳ್ಳಿ ಅನ್ನಕತ್ತಾರ ನೋಡ್ರಿ. ಮತ್ತೆ ಮೈಕ್ ನಮ್ದ ಇದು. ಮೈಕ ನಿಮ್ದು ಹೆಂಗ್ರಿ? ಮೈಕ ನಿಮ್ದು ಮತ್ ನಮ್ ಬಾಯಿಗೆ ಇಟ್ಟಿರಲ್ಲ. ನಿಮ್ ಬಾಯಿಗೆ ಇಟ್ರಿ ಬೈಕ ನಿಮ್ದು ಆತ್ ಬಿಡ್ರಿ. ಈಗ ಯಾರ್ ಗೆದ್ರ ಚಲೋ ಅಂತೀರ್ರಿ? ಬಂದ್ರು ಒಳ್ಳೇದ್ರಿ. ಇಬ್ರು ಒಳಗ ಭರತ್ ಬೊಮ್ಮಾಯಿ ಬಂದ್ರೆ ಚಲೋ ಅಂತೀರ್ರಿ, ಯಾಸಿರ್ ಖಾನ್ ಪಠಾಣ್ ಬಂದ್ರೆ ಚಲೋ ಅಂತ? ನಮ್ಗ ಬೊಮ್ಮಾಯಿ ಅಂದ್ರೆ ಭಾಳ ಐತ್ರಪ್ಪ. ಬೊಮ್ಮಾಯಿ ಅಂದ್ರೆ ಭಾಳ ಇಷ್ಟ ರೀ. ಭಾಳ ಖುಷಿ ರೀಪ್ಪ ನಮ್ಗ. ಹಂಗಾಗಿ ಕ್ಷೇತ್ರ ಒಳಗ ಭರತ್ ಬೊಮ್ಮಾಯಿ, ಬೊಮ್ಮಾಯಿ ಅವ್ರ ಮಗ ಬಸವರಾಜ ಬೊಮ್ಮಾಯಿ ಅವ್ರ ಮಗ ಭರತ್ ಬೊಮ್ಮಾಯಿ ಬಂದ್ರೆ ಚಲೋ ಅಂತೀರಿ. ತರ ಹಣ್ಣಿದ್ದಂಗ್ರ ಬೊಮ್ಮಾಯಿರಂದ್ರು. ಹಣ್ಣಿದ್ದಂಗ. ಹಂಗಾರ ಅವ್ರ ಗೆಲ್ತಾರ್ರಿ ಈ ಸಲ? ಗೆಲ್ತಾರ್ರಿ ಪಕ್ಕ ಪಕ್ಕ ರೀ. ಗ್ಯಾರಂಟಿ 100ಕ್ಕೆ 100 ರೀ. ಪಕ್ಕ ಅನ್ನಕ್ಕೆ 100ಕ್ಕೆ 100 ರೀ. ಹಂಗಾರೆ ಕಾಂಗ್ರೆಸ್ ಬರೋಲ್ದ? ಅದೇನತ್ತ ಗೊತ್ತಿಲ್ರಿ. ನಮ್ಮ ಮಾತ್ರ ನಮ್ಮ ಬೊಮ್ಮಾಯಿ ತಮ್ಮ ಮಗನ ಬರ್ತಾನ್ರಿ. ಬೊಮ್ಮಾಯಿ ಮಗನ ಬರ್ತಾರ. ಚಲೋ ಚಲೋ ಆತ. 2000 ರೊಕ್ಕ ಬರಕತ್ತಾವು? ಬರ್ತಾವಲ್ರಿ. ತಿಂಗಳ ಬರಕತ್ತಾವು. ಅದೇ ನಮ್ದು ಬ್ಯಾಳಿ ಕಾಳಿ ಏರ್ಸಿ ಕೊಡ್ತಾರ್ರಿ. ಹಂಗ ಯಾರು ಕೊಡಂಗಿಲ್ಲ. ಬ್ಯಾಳಿ ರೇಟ್ ಎಷ್ಟು, ಹೆಸರು ಕಾಳು ರೇಟ್ ಎಷ್ಟು, ಅಕ್ಕಿ ರೇಟ್ ಎಷ್ಟು, ಅದನ್ನ ವಿಚಾರ ಮಾಡ್ರಿ ನೀವು. ಅಲ್ಲ ಕಣವ, ಫ್ರೀ ಅಕ್ಕಿ ಎಲ್ಲ ಸಿಗ್ತೈತಾ? ಸಿಕ್ತೈತ್ರಪ್ಪ. ಅದಕ್ಕೆ ಎಣ್ಣಿಲ್ಲ ಬೆಣ್ಣಿಲ್ಲ ಏನಿಲ್ಲ. ಒಟ್ಟು ಜೋಳ ಅಕ್ಕಿ ಕೊಟ್ರೆ ಮುಗಿತ್ರಿ. ಅದಕ್ಕೆ ಉಪ್ಪು ಖಾರ ಏನು ಬೇಡ್ರಿ. ಉಪ್ಪು ಖಾರ ಬ್ಯಾಕ್ರಿ. ಬರೀ ಜೋಳ ಕೊಟ್ರೆ ನಡೀತೈತ್ರಿ, ಉಪ್ಪು ಖಾರ ಬ್ಯಾಕ್ರಿ. ನಿಮಗೆ ಬರಕತ್ತಾವ ರೊಕ್ಕ ಬರಕತ್ತಾವ 2000? ಚಾ ಮಾಡಿದ್ರಿ, ಇದಕ್ಕೆ ಬ್ರೆಡ್ ಇಲ್ಲ ಬಿಸ್ಕಿಟ್ ಇಲ್ಲ, ಹೆಂಗ್ ಕುಡಿಲಪ್ಪ ಅಂದ್ ನಮ್ನ ಪ್ರಶ್ನೆ ಕೇಳ್ತೀರಿ ನೀವು. ಏನಿಲ್ಲ ನಾವೇನ್ ಮಾಡೋಣ್ರಿ? ಏನಿಲ್ಲ ಅಂತ ನಮ್ ಕಷ್ಟ ಗೊತ್ತಾಗ್ತೈತ್ರಿ. ಬರೀ ಚಾ ಕುಡ್ಕ ಹೋಗ್ತಿವ್ರಿ ನಮ್ಮಂತವ್ರು. ಮತ್ ನಾವು ಹಂಗ ಮಾಡ್ತೇವ್ರಿ. ಚಲೋ, ಒಟ್ಟು ಭರತ್ ಬೊಮ್ಮಾಯಿ ಗೆಲ್ತಾರ. ನಮಸ್ಕಾರಪ್ಪ. ಚುನಾವಣಾ ಕಾವು ಜೋರ ಹಾಕತೈತ್ರಿ. ಯಾರು ಬಂದ್ರೆ ಚಲೋ ಅಂತೀರಿ? ಮೊದ್ಲಾಗ ಶಿಗ್ಗಾವಿ ಒಳಗೆ ಏನೇನು ಪ್ರಾಬ್ಲಮ್ಸ್ ಅದಾವ ಹೇಳ್ರಿ? ಇಲ್ಲೇ ಪ್ರಾಬ್ಲಮ್ಸ್ ಅನ್ನೋಕ್ಕಿಂತ ಮಿಗಿಲಾಗಿ ಅಭಿವೃದ್ಧಿನ ಭಾಳ ಇದಾವೆ. ಪ್ರಾಬ್ಲಮ್ಸ್ ಊರಂದಮೇಲೆ ಕ್ಷೇತ್ರ ಅಂದಮೇಲೆ ಖಂಡಿತ ಇದ್ದೇ ಇರ್ತೈತಿ, ಇಲ್ಲ ಅಂತಲ್ಲ. ಅವುಗಳು ಇನ್ನೂ ಆಗಬೇಕು. ಇರ್ತಕ್ಕಂಥವು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ಬೇಕು ಸರ್. ಇಲ್ಲ ಆಗ್ಬೇಕು. ಹೌದು, ಆಗ್ಬೇಕು. ಅದೆಲ್ಲ ಅಭಿವೃದ್ಧಿ ಮಾಡ್ಬೇಕಂದ್ರೆ ಚಲೋ ನಾಯಕ ಯಾರು ಆಗ್ತಾರ್ರಿ? ಇಲ್ಲೇ ಚಲೋ ನಾಯಕ ಅಂದರೆ ಬಸವರಾಜ ಬೊಮ್ಮಾಯಿ ಅವರು. ಈಗ ಮಿತ್ರ ಹಿರಿಯರು ಎಲ್ಲರೂ ಅವ್ರು ಕೂಡಿಕೊಂಡು ಭರತ್ ಬೊಮ್ಮಾಯಿ ಸಾಹೇಬ್ರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಬಹುಶಃ ಅಭಿವೃದ್ಧಿಯೊಳಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಣ್ತದೆ. ಯಾಕಂದರೆ ಇವತ್ತಿನ ಜನ್ರೇಷನ್, ಇವಾಗಿನ ಒಂದು ಸ್ಟೂಡೆಂಟ್ಸ್ ಇರ್ಬೋದು, ಯುವಕರು ಇರ್ಬೋದು, ಇವಾಗಿರ್ತಕ್ಕಂಥ ಎಲ್ಲ ಜನ್ರೇಷನ್ ಅವರು ಭರತ್ ಬೊಮ್ಮಾಯಿ ಅವರು ಒಬ್ಬ ಒಳ್ಳೆಯ ಉದ್ಯಮಿ. ಹೊರದೇಶದೆಲ್ಲ ಸ್ವಲ್ಪ ಓದಿ ಬಂದಿದ್ದಾರೆ. ಮಿಗಿಲಾಗಿ ತಂದೆಯವರು ಮಾಡ್ತಕ್ಕಂಥ ಅಭಿವೃದ್ಧಿಯನ್ನು ಮುಂದುವರಿಸ್ತಾರೆ. ಒಂದು ನಾವು ಹುಡುಗರಿಗೆ ಎಲ್ಲ ಮ್ಯಾಕ್ಸಿಮಮ್ ಒಂದು ವಯಸ್ಸಿನವ್ರು ಎಲ್ಲರಿಗೂ ಮಾದರಿ ಆಗ್ತಾರೆ. ಕ್ಷೇತ್ರ ಯಾಸಿರ್ ಖಾನ್ ಪಠಾಣ್ ಯಾಕೆ ಬ್ಯಾಡ್ರಿ? ಇಲ್ಲ, ಅವರು ಆ್ಯಕ್ಚುಲಿ ಹೇಳ್ಬೇಕು, ನಮಗೇನು ಕೊಡುಗೆ ಇದೆ ನಮ್ಮ ಕ್ಷೇತ್ರಕ್ಕೆ, ಅವರ ಕೊಡುಗೆ ಏನು? ನನ್ನ ಅನಿಸಿಕೆ ಪ್ರಕಾರ ಅಜ್ಜಂಪೀರ್ ಖಾದ್ರಿ ಕೊಟ್ಟಿದ್ರೆ ಆಗ್ತಿತ್ರಿ? ಖಂಡಿತ ಆಗ್ತಿತ್ತು ಏನೋ ಗೊತ್ತಿಲ್ಲ. ಅವರು ಸಹ ಒಬ್ಬ ಒಳ್ಳೆಯ ನಾಯಕರು. ಸ್ಥಳೀಯವಾಗಿ ನಾವು ಅವ್ರಿಗೆ ಗೌರವಿಸ್ತೇವೆ. ಒಬ್ಬ ಒಳ್ಳೆಯ ನಾಯಕರು. ಆಗ್ತಿತ್ತು ಏನೋ ಗೊತ್ತಿಲ್ಲ. ಅಜ್ಜಂಪೀರ್ ಖಾದ್ರಿ ಅವರಿಗೆ ಖಂಡಿತ ಕೊಟ್ಟಿದ್ರೆ ಕ್ಷೇತ್ರದ ಏನೋ ಬದಲಾವಣೆ ಆಗ್ತಿತ್ತು ಏನೋ. ಅವರು ಈಗ ಪಕ್ಷೇತರವಾಗಿ ಮಾಡಬೇಕು ಅಂದರು, ಮತ್ತೆ ಅದನ್ನು ವಾಪಸ್ ತಗೊಂಡಾರ ಈಗ. ಅದು ಅವರು ಏನೋ ಗೊತ್ತಿಲ್ಲ. ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ದುರಾಡಳಿತ, ಭ್ರಷ್ಟಾಚಾರದ ಬಗ್ಗೆ ಸ್ವಯಂ ಪ್ರೇರಿತವಾಗಿ ಖಾದ್ರಿ ಸಾಹೇಬ್ರೇ ಮಾತಾಡಿದ್ದಾರೆ. ಈಗ ಮತ್ತೆ ಹೊಳ್ಳಿ ಅವ್ರ ಪರವಾಗಿ ಅವರೆಲ್ಲ ಮಾಡ್ತಾ ಇದ್ದಾರೆ. ಇದು ರಾಜಕೀಯ. ಇದಕ್ಕಾಗಿ ನಾವು ಏನು ಹೇಳ್ಬೇಕನ್ನೋದೇ ಅರ್ಥ ಆಗ್ತದೆ. ಒಟ್ಟು ಇಲ್ಲಿ ಭರತ್ ಬೊಮ್ಮಾಯಿ ಗೆಲ್ತಾರ್ರಿ. ಒಟ್ಟಿನಲ್ಲಿ ಭರತ್ ಬೊಮ್ಮಾಯಿ ಅವರಿಗೆ ಮತ ಹಾಕೋದ್ರಿಂದ ಎಲ್ಲರೂ ಸಹಿತ ಕಾಂಗ್ರೆಸ್ಗೆ ಸರಿಯಾದ ಉತ್ತರ ಗೆಲ್ತಾರ್ರಿ. ಪಕ್ಕ ಗೆಲ್ತಾ ಸರ್. ನಿನಗೆ ಗೊತ್ತು, ಸಿದ್ದರಾಮಯ್ಯನವರು ಸುಳ್ಳು ಸಿದ್ದರಾಮಯ್ಯ ಅನ್ನೋದು ಕರ್ನಾಟಕ ರಾಜ್ಯಕ್ಕೆ ಗೊತ್ತು. ನಮ್ಗೆ ಗೊತ್ತಿಲ್ಲಪ್ಪ, ನೀವು ಹೇಳ್ಬೇಕು. ಅಲ್ಲ ಸರ್, ನಮ್ಮ ಸಿಗ್ಗಾಂವದಾಗ ಬಂದು ಅದು ಅಜ್ಜಂಪೀರ್ ಖಾದ್ರಿ ಅವರ ಹುಲ್ಗೂರೊಳಗೆ ಭಾಷಣ ಮಾಡ್ಬೇಕಾರೆ ಬೊಮ್ಮಾಯಿಯವರು ಒಂದು ಮನಿನೂ ಮಾಡಿಲ್ಲ ಅಂತ ಸ್ವಚ್ಛವಾಗಿ ಹೇಳ್ತಾರೆ. ಇವರೊಬ್ಬ ಮುಖ್ಯಮಂತ್ರಿಗಳು. ಇವರು ಜ್ಞಾನ ಕಲ್ಪನೆ ಇಟ್ಕೊಂಡು ಮಾತನಾಡಬೇಕು. ಅದೇ ಹುಲ್ಗೂರೊಳಗನ 300ಕ್ಕಿಂತ ಹೆಚ್ಚಿನ ಮನೆಗಳಾಗಿದ್ದಾವೆ. ಕ್ಷೇತ್ರದಲ್ಲಿ 12,500 5 ಲಕ್ಷದ ಮನೆಗಳಾಗಿದ್ದಾವೆ. ಥರ ಬೊಮ್ಮಾಯಿಯವರು ಒಂದು ಮನೇನೂ ಮಾಡಿಲ್ಲ ಅಂತ ಸಿದ್ದರಾಮಯ್ಯವ್ರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಇಲ್ಲಿ ನೋಡ್ತಕ್ಕಂಥ ರೋಡ್ಗಳು ನೋಡ್ಬೋದು, ಮನೆಗಳು ನೋಡ್ಬೋದು. ನಾವು ಒಂದು ಮಾತಾಡಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಅಭಿಮಾನಿ ಆಗಿರ್ಬೋದು, ಒಬ್ಬ ಭಾರತೀಯ ಜನತಾ ಪಾರ್ಟಿ ಅಭಿಮಾನಿ ಅಂತ ಹೇಳ್ತೀನಿ. ಇಲ್ಲಿದು ಏನಾದರೂ ಕ್ಷೇತ್ರವನ್ನು ನೋಡಿ ತಮ್ಮ ಕ್ಷೇತ್ರದೊಳಗೆ ಹೋಗಿ ಈ ಥರ ಮಾದರಿಯಾಗಿ ಅಭಿವೃದ್ಧಿ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಏನ್ರಿ ಸರ್? ಯಾಕ್ರಿ ಸರ್? ಯಾಕ್ರಿ ಸರ್? ಯಾವ್ರಿ ಸರ್? ನಂದ ಯಾವ ಊರನ್ನ ಕೇಳಕತ್ತೀರ್ರಿ? ನಮ್ದು ಬೆಂಗ್ಳೂರು ರೀ. ನಿಮ್ದು ಯಾವ ಊರ್ರಿ? ಸರ್ ತಡ್ರಿ ಸರ್, ಹಂಗೆ ಆತ್ ಬಿಡ್ರಿ ಅವ್ವ. ಏನ್ರಿ ಸರ್? ಹ್ಞೂ ಸರ್, ಬೆಂಗಳೂರು ಸರ್. ರಿಪಬ್ಲಿಕ್ ರೀ. ಹೌದ್ರಿ ಸರ್. ಕೇಳ್ರಿ ನನ್ನ ಕೇಳ್ರಿ, ಏನು ಕೇಳಕತ್ತೀರಿ ಕೇಳ್ರಿ. ಏನ್ ಪಬ್ಲಿಕ್ ಮಾಡಕ್ ಬಂದ್ರಿ ಸರ್? ಏನ್ ಪಬ್ಲಿಕ್ ಮಾಡಕ್ ಬಂದಿಲ್ರಿ, ಪಬ್ಲಿಕ್ ಒಳಗೆ ಕೇಳಕ್ ಬಂದಿವ್ರಿ. ಏನ್
ತಿಂಗಳ 2,000 ರೊಕ್ಕ ಬಂದ್ರೆ ಸಾಕು, ಬಸ್ ಫ್ರೀ ಇದ್ರೆ ಸಾಕು, ಕರೆಂಟ್ ಫ್ರೀ ಇದ್ರೆ ಸಾಕು. ಇಲ್ಲ ರೀ ಮೋದಿ ಸರ್ ಬರ್ಬೇಕ್ರಿ. ಮೋದಿ ಸರ್ ಆದಾಗ ಬಂದಾರ್ರಿ. ಶಿಗ್ಗಾವಿ ಒಳಗೆ ಯಾರು ಬರ್ಬೇಕ್ರಿ? ಬಸವರಾಜ ಬೊಮ್ಮಾಯಿ ಸರ್ ಅವ್ರು ಆಲ್ರೆಡಿ ಬಂದು ಹೋಗ್ಯಾರ್ರಿ. ಅವ್ರ ಮಗ ಅವ್ರ ಮಗ ಬರ್ಬೇಕ್ರಿ. ಯಾಕೆ ಯಾಸಿರ್ ಖಾನ್ ಪಠಾಣ್ ಬ್ಯಾಡ್ರಿ? ಬ್ಯಾಡ್ ಬಿಡ್ರಿ. ಹೇಳ್ರಿ ಯಾಕೆ ಬ್ಯಾಡ್ರಿ ಹೇಳ್ರಿ. ಬಂದ್ ಹೇಳ್ರಿ. ಇಲ್ಲ ಅಷ್ಟೇ. ನಮಸ್ಕಾರ ರೀ ಆಕರ್ರಿ. ಏನ್ ನಿಮ್ಮ ಹೆಸರು? ಬಾಡದ ಪಂಚಾಯತಿ ಮೆಂಬರ್ ರೀ. ಯಾವ್ದ್ರದ್ದು? ಬಾಡ ಪಂಚಾಯತಿ ಮೆಂಬರ್ ಸಿಕ್ಬಿಟ್ಟಾರ ನೋಡ್ರಿ. ಅತ್ಗ ನಮ್ಗ ಯಾರಿಗೆ ಸಿಗೋಲ್ ನೋಡಿ, ಹಿಂಗ ಅಪರೂಪಕ್ಕೆ ಸಿಗ್ತಾರ. ಏನ್ ನಿಮ್ಮ ಹೆಸರು? ಚೆನ್ನಮ್ಮ ಬಸವರಾಜ್ ಕಾಕೋಳ್. ಚೆನ್ನಮ್ಮ ಬಸವರಾಜ್ ಕಾಕೋಳ್ ರೀ. ಹಾಕೊಳ್ರಿ. ಶಿಗ್ಗಾವಿ ಒಳಗೆ ಯಾರು ಗೆಲ್ಬೇಕ್ರಿ? ಯಾರು ನಮಗ್ರಿ? ಪಠಾಣ್ ರೀ. ಪಠಾಣ್ ರೀ. ಯಾಕ್ರಿ? ನಾವು ಕಾಂಗ್ರೆಸ್ನಲ್ಲೇ ಆರಿಸಿ ಬಂದೇವ್ರಿ. ಬಂದು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀವಿ ರೀ. ಈಗ ಅವ್ರು ಯಾರ್ರಿ? ಯಾರು? ನಮ್ಮನೆಯವ್ರಿ. ನಿಮ್ಮ ಯಜಮಾನ್ರಿ. ಇವು ಯಜಮಾನ್ರು ಭಾಳ ವಿಶೇಷ ನೋಡ್ರಿ. ಈಗ ಯಜಮಾನ್ರು ನಿಮ್ಗೆ ಯಾರು ಗೆಲ್ಬೇಕ್ರಿ? ಕಾಂಗ್ರೆಸ್ ನೋಡ್ರಿ. ಕೇಸರಿ ಶಾಲ ಹಾಕೊಂಡಿದ್ದೀರಿ ನೀವು. ಯೂಶಲಿ ಕೇಸರಿ ಶಾಲ BJP ಅಂತಾರೆ ಜನ ಅಲ್ರಿ, ಹೌದಿಲ್ಲ? ಹೌದ್ರಿ. ಆದ್ರೆ ನಾವು ಯಾವಾಗಿದ್ರು ಕಾಂಗ್ರೆಸ್ ರೀ. ಆದ್ರೆ ಏನ್ ಸಂದೇಶ ಸಾರಕತ್ತಿರ್ರಿ ಈಗ ನೀವು? ಏನ್ ಸಂದೇಶ ಸಾರಕತ್ತಿರ್ರಿ ಕೇಸರಿ ಶಾಲ ಹಾಕೊಂಡು? ಸಂದೇಶ ಅಲ್ರಿ, ನಾವು ಹಾಕೊಂಡಂಗೆ ಹಾಕೊಂಡವಿ. ಆದ್ರೆ ಕಾಂಗ್ರೆಸ್ ಅದು ಬೇರೆ ಇದು ಬೇರೆ, ವ್ಯಕ್ತಿನೇ. ವ್ಯಕ್ತಿ ಅವ್ರು ಏನ್ ಸಂದೇಶ ಸಾರಕತ್ತಾರಂದ್ರ ಕೇಸರಿ ಶಾಲ ಹಾಕೊಂಡ್ ಕೂಡಲೇ BJP ಅಲ್ಲ, ಅದು ನಮ್ಮ ಧರ್ಮನೇ BJP ಅಲ್ಲ ಅಲ್ರಿ? ಕರೆಕ್ಟ್ ಅಲ್ರಿ? ಧರ್ಮನೇ BJP ಅಲ್ಲ. BJPಯಿಂದ ಧರ್ಮನೋ ಅಥವಾ ಧರ್ಮದಿಂದ BJPನೋ ಅದೆಲ್ಲ ಯಾವುದೂ ಅಲ್ಲ. ಧರ್ಮನೇ ಬೇರೆ, ಪಕ್ಷನೇ ಬೇರೆ ಅಲ್ರಿ? ಕರೆಕ್ಟ್ ರೀ? ಒಂದೇ ಅಲ್ರಿ. ಎಲ್ಲ ಮುಸ್ಲಿಂ ಒಂದೇ, ಎಲ್ಲ ಒಂದೇ. ನಮ್ಗೆ ಎಲ್ಲರೂ ಒಂದೇನೋ ಸಂದೇಶ. ಒಂದೇ, ಎಲ್ಲರೂ ಒಂದೇ. ಕಾಂಗ್ರೆಸ್ ಯಾಕ್ರಿ? ಅಂದ್ರೆ ಎಲ್ಲ ಸಮಾಜದವ್ರು ಎಲ್ಲರೂ ಒಂದೇ ಅಂತಾರೆ. BJP ಒಂದು ಸ್ವಲ್ಪ ಜಾತಿ ಭೇದ ಮಾಡೋ ಅಂತಾರೆ. ಜಾತಿ ಭೇದ ಭಾವ ಮಾಡಕತ್ತಾರ. ಅದ್ರ ಸಂಬಂಧ ನಾವು ಒಂದೇ. ಕಾಂಗ್ರೆಸ್ನವ್ರು ಜಾತಿ ಮಾಡಕತ್ತಿಲ್ರಿ? ಮಾಡಿಲ್ರಿ? ಎಲ್ಲರೂ ಒಂದೇ ಅಂತಾರೆ. ಎಲ್ಲ ಒಂದೇ ಅಂತಾರ್ರಿ. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ ರೀ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ರೇಷ್ಮಾ. ನಿಮ್ಮ ಹೆಸರು? ಹಸೀನಾ ಅವ್ರೆ. ಶಿಗ್ಗಾವಿ ಒಳಗೆ ಯಾರು ಗೆಲ್ಬೇಕು? ಯಾವ ಚುನಾವಣೆ ಬರಕತ್ತೈತ್ರಿ ಈಗ? ನಮಗೆ ಮಾತು ಬೆಳಂಗಿಲ್ಲ ಬಿಟ್ರಿ. ಅದು ನೈ ಸರ್ಕಾರ ಕಾಂಗ್ರೆಸ್ ನಾ ಯಾವ ಚುನಾವಣೆ ಬರಕತ್ತೈತ್ರಿ ಕೇಳ್ದರಿ? ಚುನಾವಣೆ ಯಾವ್ದು? ಎಲೆಕ್ಷನ್ ಯಾವ್ದು ಬರಕತ್ತೈತ್ರಿ? ಹೌದು ಗೊತ್ತಿಲ್ರಿಪ್ಪ. ಕಾಂಗ್ರೆಸ್ ಅಂದ್ಬಿಡ್ತಾರ. ನೀವು ಕಾಂಗ್ರೆಸ್ ಅಷ್ಟು ಮನೆ ಮಾತಾಗ್ಬಿಟ್ಟೈತ್ರಿ ನಿಮ್ಗೆ? ಹೌದ್ರಿ. ಮತ್ತೆ ಕಾಂಗ್ರೆಸ್ ಅಂದ್ರಿ. ಯಾಕ್ರಿ ಭರತ್ ಬೊಮ್ಮಾಯಿ ಬ್ಯಾಡ್ರಿ? ಬರ್ಬೇಕು ತಗೋರಿ. ಮತ್ತೆ ಕ್ಯಾ ಆಗತಿ ನಕಾವ್ ಡಾಲೇನ ಕ್ಯಾ? ಅಯ್ಯೋ ಪಾಪ ಅವರು ಬುರ್ಕಾನ ತಗೊಂಡು ತೆಗ್ದು ಹೇಳ್ತಾ ಇದ್ರು. ಮಖ ಮುಚ್ಕೊಂಡು ಹೇಳ್ರಿ ಅಂತ ಹೇಳ್ತಾವ್ರ ಅವರು ನಮ್ಗೆ. ಶಿಗ್ಗಾಂವ್ ತಾಲೂಕು ನಮ್ದು. ಶಿಗ್ಗಾಂವ್ ತಾಲೂಕು ರೀ ನಮ್ದು. ಬಂಕಾಪುರ ಅವ್ರಿ ನಾವು. ಆತ್ ಬಿಡ್ರಿ. ಯಾರು ಗೆಲ್ಬೇಕು ಹೇಳ್ರಿ? ಸಿದ್ದರಾಮಯ್ಯ ರೀ. ಆತ್ ಬಿಡ್ರಿ. ನೀವು ಮಾತಾಡಿಲ್ಲ ಅಂದ್ರೆ ಮತ್ತೆ ಯಾಕ್ರಿ ಹೇಳ್ಕೊಡ್ತೀರ ಅವ್ರಿಗೆ? ಸಿದ್ದರಾಮಯ್ಯ ಇಲ್ರಿ ಬಿಡ್ರಿ. ನೀವು ಬಿಸಿ ಅಲ್ಲ ಬಿಡಿ. ನೀವು ಬಿಸಿ ಆಗಿದ್ದೀರಾ. ಅವ್ರು ಭಾಳ ಬಿಸಿ ಅದಾರ ಬಿಡ್ರಿ. ನೀವು ಬಿಸಿ ಇದಾರೆ ಬಿಡ್ರಿ. ಹೇಳ್ರಿ ಯಾರು ಗೆಲ್ಬೇಕ್ರಿ? ಅದು ಸಿದ್ದರಾಮಯ್ಯಗೆ ಹಾಕದ್ರಿ. ಇನ್ನೊಂದ್ಸಲ ಹೇಳ್ರಿ. ಇನ್ನೊಂದ್ಸಲ ಹೇಳ್ರಿ ಪ್ಲೀಸ್. ಇನ್ನೊಂದ್ಸಲ ಭಾಳ ಚಲೋ ಹೇಳ್ರಿ. ಇನ್ನೊಂದ್ಸಲ ಹೇಳ್ರಿ. ಅಜ್ಜಾರ ನಮಸ್ಕಾರ ರೀ. ನಮಸ್ಕಾರ ರೀ. ಏನ್ ನಿಮ್ಮ ಹೆಸರು ರೀ? ಶಿವಕುಮಾರ್ ರೀ. ಯಾವ್ರಿ? ಇಲ್ಲೇ ಪಕ್ಕ ಲೋಕಲ್. ನೋಡ್ರಿ ಚುನಾವಣೆ ಬರಾಕತ್ತೈತ್ರಿ. ಯಾರು ಗೆದ್ರೆ ಚಲೋ ಅಂತೀರ್ರಿ? ಯಾರು ಗೆದ್ರು ಮಾಡೋದು ಅಷ್ಟೇ ಬಿಡ್ರಿ. ನಮ್ಮ ಕೆಲಸ ನಾವು ಮಾಡ್ಬೇಕು. ನಿಮ್ಮ ಕೆಲಸ ನೀವು ಮಾಡ್ಬೇಕಂತೀರ್ರಿ. ಏನೇನು ಪ್ರಾಬ್ಲಮ್ ಅದಾವ ಹೇಳ್ರಿ ಶಿಗ್ಗಾವಿ ಒಳಗ? ಅಯ್ಯೋ 1000 ಪ್ರಾಬ್ಲಮ್ ಇದ್ರು ಅವ್ನ ಯಾರು ಬಗೆಹರ್ಸ್ಯಾರ? ಯಾರು ಬಗೆಹರಿಸೋ ನಾಯಕ ಯಾರಾಗಬೇಕ್ರಿ? ಸದ್ಯಕ್ಕೆ ಬಸವರಾಜ ಬೊಮ್ಮಾಯಿ ಮಗನೇ ಪರವಾಗಿಲ್ಲ. ಅವರೇ ಪರವಾಗಿಲ್ಲ ಅಂತೀರ್ರಿ? ಯಾಸಿರ್ ಖಾನ್ ಪಠಾಣ್ ಬ್ಯಾಡ್ರಿ? ಬೇಡ. ಈಗ ಭರತ್ ಬೊಮ್ಮಾಯಿ ಗೆಲ್ತಾರ್ರಿ ಅವರು ಪಕ್ಕ? ಯಾರಿಗೆ ಗೊತ್ತು? ಅವ್ರ ಅದೃಷ್ಟ ಯಾರಣ್ಣ ಬರ್ತೈತೆ ಅವ್ರು ಹಂಗಂತೀರ್ರಿ? ನಮ್ಮ ಓಟ ಒಂದು ಓಟಿಂದ ಗೆಲ್ತಾರೆ. ತಾಲೂಕೆಲ್ಲ ಓಟ್ ಹಾಕ್ಬೇಕು. ತಾಲೂಕೆಲ್ಲ ಓಟ್ ಹಾಕ್ಬೇಕು. ಅದಕ್ಕೆ ಎಲ್ಲರೂ ಕೇಳಾಕತ್ತಿಲ್ರಿ ನಾನು ಜನವನ್. ಆದ್ ಬಿಡ್ರಿ. ಚಲೋ. ನಮಸ್ಕಾರ ರೀ. ರೈತರ ಬಂದಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಪಸರು ತೊಗೊಂಡು ಏನು ಮಾಡ್ತೀರಿ? ನಾವು BJP ಅವ್ರೆ ಅಲ್ರಿ. ನಾವು BJP ಅವ್ರೆ. ಹೆಸರೇ ಇಲ್ಲ ಅಂದ್ಮೇಲೆ BJP ಅಂತ ಏನು ಪ್ರಯೋಜನ ರೀ? ಹೆಸರು ತಗೊಳ್ರಿ. ನಾವು ಅದಕ್ಕೆ ನಿಂತು ಆರಿಸಿ ಬಂದೀವಿ. ನಾವು ಅದನ್ನ ಮಾಡೋವ್ರೆ. ಅದಕ್ಕೆ ನಿಂತು ಆರಿಸಿ ಬಂದಿವ್ರಿ. ಏನು ಗೆದ್ದಿರಿ ನೀವು? ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೀವು? ಮೆಂಬರ್ ಅದರ್ರಿ. ಒಟ್ಟು ಹಂಗಾರೆ ನಿಮ್ಗೆ ಕೇಳೋದೇ ಬೇಡ ಬಿಡ್ರಿ. ಗೊತ್ತಾತ ಸರ್. ಏನು ನಿಮ್ಮ ಹೆಸರು? ನಮ್ಮ ಹೆಸರು ವಿಠಲ್ ರಾವ್ ರೀ. ವಿಠಲ್ ರಾವ್ ಶಿಗ್ಗಾಂವ್. ಯಾರು ಗೆಲ್ಬೇಕ್ರಿ ಇದ್ರೊಳಗ? ಏನೇನು ಪ್ರಾಬ್ಲಮ್ಸ್ ಅದಾವ ಹೇಳ್ರಿ ನನಗೆ. ಅಭಿವೃದ್ಧಿ ಏನೇನು ಆಗ್ಬೇಕ್ರಿ? ಏನು ಇಲ್ರಿ. ಎಲ್ಲ ಸಾಲ್ವ್ ಆಗ್ಯಾವ. ನಮ್ಮ
ಕುಡಿಯೋ ನೀರಿಂದಿತ್ತು, ಕುಡಿಯೋ ನೀರಿನ ಸಾಲ ಆಯ್ತು ಮಾಡಿದರು ಬಸವರಾಜ ಬೊಮ್ಮಾಯಿ ಅವರು. ರಸ್ತೆ ಇದ್ದು ಎಲ್ಲ ಊರಿಗೆ ಹಳ್ಳಿಗೆ ಸತಿ ರಸ್ತೆ ಆದವು, ಹೊಲಕ್ಕೆ ಸತಿ ರಸ್ತೆ ಮಾಡಿದರು, ಅಭಿವೃದ್ಧಿ ಮಾಡ್ಯಾರ. ಅವ್ರ ಮಗ ನಿಂತಾನೀಗ, ಅವ್ರ ಮಗ್ಗ ಓಟ್ ಹಾಕಾರ ನಾವು. ಹೌದು ಅವರ ಗೆಲ್ತಾರ್ರಿ. ಅವರ ಗೆಲ್ತಾರ. ಯಾಸಿರ್ ಖಾನ್ ಪಠಾಣ ಹೆಸರು ಕಾಲ ಪ್ರಧಾನ ಇಲ್ಲ. ಅಜಂಪೀರ್ ಖಾದ್ರಿ ಏನ್ ಮಾಡಕತ್ತಾರ ಈಗ? ಅವ್ರು ವಾಪಸ್ ತಗೊಂಡ್ರ ಆಡಕತ್ತಾರ್ರಿ ಅವ್ರ ಹಿಂದೆ, ವಾಪಸ್ ತಗೊಂಡ್ರಲ್ರಿ. ಅವ್ರ ಹಿಂದೆ ಹತ್ಯಾರ್ರಿ. ಹಂಗ ಅದ್ರ ಪಕ್ಷೇತರವಾಗಿ ನಿಲ್ತೀನಿ ಅಂದ್ರ ಮತ್ ವಾಪಸ್ ತಗೋರು ತೊಂದ್ರು ಅದೇನಿಲ್ಲ. ಈಗ ಅವ್ರ ಹಿಂದೆ ಒಂದ್ ಹೇಳ್ರಿ ನನಗ, ಬಸವರಾಜ ಬೊಮ್ಮಾಯಿ ಮಗ ಭರತ್ ಬೊಮ್ಮಾಯಿ ಗೆಲ್ತಾರ್ರಿ ಪಕ್ಕ. ಈಗ ಯಾಸಿರ್ ಖಾನ್ ಪಠಾಣ್ ಬದಲು ಅಜಂಪೀರ್ ಖಾದ್ರಿ ಟಿಕೆಟ್ ಸಿಕ್ಕಿತ್ತು ಅಂತ ಇಟ್ಕೊಡ್ರಿ, ಆಗ ಏನಾಗ್ತಿತ್ರಿ? ಫೈಟ್ ಹಾಕಿತ್ತು. ಫೈಟ್ ಈಗ ಫೈಟೇ ಇಲ್ಲ ಅಂತಿರ್ರಿ. ಈಗ ಫೈಟ್ ಏನಿಲ್ಲ. ನೋ ಫೈಟ್, ಓನ್ಲಿ ಭರತ್ ಬೊಮ್ಮಾಯಿ ಭರತ್ ಬೊಮ್ಮಾಯಿ ಫಿಕ್ಸ್. ಓಕೆ. ಕೊರೋನಾ ಬಂದೈತೇನ್ರಿ? ಕೊರೋನಾ ಮತ್ತೆ ಈಗಲೂ ಮಾಸ್ಕ್ ಹಾಕೊಂಡು ನಿಂತಿರಿ, ಯಾಕೆ? ಫುಲ್ ಟ್ಯಾನ್ ಆಗ್ಬಿಡ್ತೈತೇನ್ರಿ? ಅಲರ್ಜಿ ಆಗಿದೆ. ಅಲರ್ಜಿ ಆಗೈತ್ರಿ? ಆತ್ ಬಿಡ್ರಿ, ಚಲೋ. ಏನ್ ನಿಮ್ಮ ಹೆಸರು? ಜಯಶ್ರೀ ಹುತ್ತನಗೌಡ. ಜಯಶ್ರೀ ಅವ್ರ ಯಾವ್ರಿ? ಹಿರೇಮಲ್ಲೂರು. ಹಿರೇಮಲ್ಲೂರ. ಹಾ, ನಿಮ್ಮ ಊರೊಳಗೆ ಏನೇನು ಪ್ರಾಬ್ಲಮ್ಸ್ ಅದಾವು? ಇದಾವು, ಮನೆ ಬಿದ್ದಿದ್ದಾವು ಆ್ಯಂಡ್ ಇದಾವು, ಪ್ರಾಬ್ಲಮ್ ಇದಾವು. ಮನೆ ಬಿದ್ದಿದ್ದವು ಆ್ಯಂಡ್ ಮುಂದೆ ಪ್ರಾಬ್ಲಮ್ ಇದಾವು. ಅಂಡೆ ಬಿದ್ದಿದ್ದವು. ಇಲ್ಲ, ಪ್ರಾಬ್ಲಮ್ಸ್ ಭಾಳ ಅದಾವು. ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಬೇಕಂದ್ರೆ ಯಾರು ಆರ್ಸ್ ಬಂದ್ರೆ ಉತ್ತಮ ಅಂತೀರಿ? ಬೊಮ್ಮಾಯಿ, ಭರತ್ ಬೊಮ್ಮಾಯಿ. ಭರತ್ ಬೊಮ್ಮಾಯಿ ರೀ. ಯಾಕ್ರಿ? ಚೆನ್ನಾಗಿ ಎಜುಕೇಟೆಡ್ ಇದ್ದಾರೆ ಆ್ಯಂಡ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಆ್ಯಂಡ್ ಇಲ್ಲಿ ಗೌರ್ಮೆಂಟ್ಸ್ ಆಗೋಕ್ಕೂ ಅವರೇ ಕಾರಣ. ಗಾರ್ಮೆಂಟ್ಸ್ ಹಾಕೋ ಅವರೇ ಕಾರಣ. ಏನು ಕೆಲಸ ಮಾಡ್ತೀರಿ ನೀವು? ನಾನು ಕಂಪ್ಯೂಟರ್ ಕಲ್ತಿದ್ದೀನಿ. ಕಂಪ್ಯೂಟರ್ ಕಲಿತಿದ್ರಾ? ಒಟ್ಟು ಭಾಳ ಕೆಲಸ ಮಾಡ್ಯಾರ ಅಂತೀರಿ. ಓಕೆ. ಹಾಂ ಅವರೇ ಗೆಲ್ತಾರ್ರಿ. ಓಕೆ. ಮತ್ತೆ ಕಾಂಗ್ರೆಸ್ ಹೋಗುತ್ತೆ, ಅದು ಎಲ್ಲಿ ಹೋಗುತ್ರಿ? ಮನೆಗೆ ಹೋಗುತ್ತೆ. ಮನೆಗೆ ಹೋಗುತ್ರಿ. ಆತ್ ಬಿಡ್ರಿ, ಚಲೋ. ಎದ್ದೋಗ್ಬೇಡ ನೀನು, ಎದ್ದೋ ಹಂಗಿಲ್ಲ. ಯಾರು ಎದ್ದೋಗ್ತಾರ ಅವ್ರಿಗೆ ಕೇಳ್ತೀನಿ ನಾನು. ಏನು ನಿನ್ನ ಹೆಸರು? ಆದಿತ್ಯ. ಆದಿತ್ಯ. ನೀ ಎದ್ದು ಬಂದಲ್ಲ, ಅದಕ್ಕೆ ನಿನ್ನ ಕೇಳ್ತೀನಿ ನಾನು. ಆದಿತ್ಯ, ಯಾವ ಚುನಾವಣೆ ಬರಕತ್ತೈತಿ ಈಗ? ಬಿಜೆಪಿ. BJP? ನಾ ಯಾವ ಚುನಾವಣೆ ಬರಕತ್ತೈತೋ ಕೇಳಿದ್ ಮಾರ. ನೀ ಎಲ್ಲಿದ್ದೀವತ್ತೆ? ಯಾವ ಚುನಾವಣೆ ಬರಕತ್ತೈತಿ ಹೇಳ? ಯಾವ ಚುನಾವಣೆ ಬರಕತ್ತೈತಿ ಅಂದ್ರೆ BJP ಅಂತಲ್ರಿ. ಅವ ಹಂಗಾರೆ ಗೊತ್ತಾಗೋದ್ಬಿಡು ನೀ BJP ಕಡೆವನು ಅಂತ. ನಿನ್ನ ಹೆಸರೇನಪ್ಪ? ಪ್ರದೀಪ್. ಏನು ಉಗ್ಯಕ್ಕೆ ಹೋಗಿದ್ದಲ್ಲ? ಗುಡ್ಕಾ? ಏನು ಓದ್ತಿದೆ? ಡಿಪ್ಲೊಮಾ ಓದಕತ್ತಿ. ಓದ್ ಚಲೋ ಕೆಲಸ ಮಾಡಿದ್ರೆ ಗುಡ್ಕಾ ತಿನ್ನಕತ್ತಿ? ಇಲ್ರಿ ಇಲ್ರಿ ಸರ್. ಯಾರು ಬಿಡ್ರಿ, ಅವೆಲ್ಲ ಚಲೋ ಅಲ್ಲ ಅದ. ಯಾರು ಗೆಲ್ಬೇಕು? ಬಿಜೆಪಿ ರೀ. BJP ರೀ. ಯಾಕ್ರಿ? ಚಲೋ ಐತ್ರಿ ಅವ್ರು. ಚಲೋ ಅಂದ್ರೆ ಏನು ಹ್ಯಾಂಡ್ಸಮ್ ಆಗೈತ್ರಿ? ಹೇಳ್ತಮ್ಮ ಈಗ ಕಾಂಗ್ರೆಸ್ ಬಂದು ಬಸ್ ಎಲ್ಲ ಫ್ರೀ ಮಾಡಿ ಬಸ್ ಗಿದ್ಲ ನೋಡಿದ್ರೇನ್ರಿ? ಇದರಿ ನಿಂಗೆ ಸೀಟ್ ಸಿಗೋಲ್ದು? ಸರ್ ಪ್ರಾಬ್ಲಮ್ ಐತ್ರಿ ಸರ್. ಪ್ರಾಬ್ಲಮ್ ಇದೆ. ಹಾಂ ಸರ್. ಅಲ್ಲೋ, ನಿಂಗೆ ಸೀಟ್ ಸಿಗೋಲ್ದ ಬಸ್ಸಲ್ಲಿ? ನನಗೆ ಅಂತಲ್ರಿ ಸರ್, ಎಲ್ಲರಿಗೆ ಪ್ರತಿಯೊಬ್ಬರಿಗೆ. ಎಲ್ಲ ಗಂಡಸ್ರಿಗೂ ಸೀಟ್ ಸಿಗೋಲ್ದ? ಎಲ್ಲ ಹೆಂಗಸ್ರ ಕಿತ್ತಾಡ್ತಾರ? ಹಾಂ ಸರ್. ಅಲ್ರಿ? ಹಾಂ ಸರ್. ಆತ್ ಬಿಡ್ರಿ. ಮತ್ತೆ ಯಾರು ಗೆಲ್ಬೇಕಾದ್ರೆ ಭರತ್ ಬೊಮ್ಮಾಯಿ ಗೆಲ್ಬೇಕು ನಿಮಗೆ. ಹಾಂ ಸರ್. ಕಾಂಗ್ರೆಸ್ ಬೇಡ? ಗೆಲ್ರಿ ಸರ್. ಅವ್ರು ನಾವು ನಮ್ದು ಹೊತ್ತು ನಾವು ಹಾಕ್ತೀವಿ ರೀ, ಮಿಕ್ಕಿದ್ದ ಅವ್ರಿಗೆ ಹಣೆ ಬರ